ಇನ್ನು ಭೈರತಿ ಬಸವರಾಜು ಜೊತೆಗೆ MLC ವಿಶ್ವನಾಥ್ ಅವರ ನಡುವೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ ಮುಂದುವರೆದಿದೆ. ಭೈರತಿ ಸುರೇಶ್ ಲಾಯರ್ ಮೂಲಕ ನನಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೀವು ನನ್ನನ್ನು ಪದೇ ಪದೇ ಟೀಕಿಸ್ತಾ ಇದ್ದೀರಾ, ಟೀಕೆ ಮಾಡ್ತಾ ಇದ್ದೀರಾ. ಮತ್ತೆ ಟೀಕೆ ಮಾಡಿದರೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ ಅಂತ ಹೇಳಿದಾರಂತೆ. ಯಾರು ನನ್ನ ಧ್ವನಿಯನ್ನು ಅಡಗಿಸೋದಕ್ಕಾಗುತ್ತಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಹಳ್ಳಿ ಹಕ್ಕಿ. ಭೈರತಿ ಸುರೇಶ್ ರಿಯಲ್ ಎಸ್ಟೇಟ್ ಗಿರಾಕಿ ಅಂಥೇಳಿ ಮತ್ತೊಮ್ಮೆ MLC ವಿಶ್ವನಾಥ್ ಗುಡುಗಿದ್ದಾರೆ. ಹೌದೌದು, ನಮಗೀಗ ಒಂದು 3-4 ದಿವಸದಲ್ಲಿ ಭೈರತಿ ಸುರೇಶ್ ಅವರು ಮಂತ್ರಿಗಳು UD ಮಂತ್ರಿಗಳು ನಮಗೆ ಒಂದು ನೋಟಿಸ್ ಕಳಿಸಿದ್ದಾರೆ ಲಾಯರ್ ಮೂಲಕ. ನೀವು ನಮ್ಮನ್ನು ಪದೇ ಪದೇ ಟೀಕೆ ಮಾಡ್ತಾ ಇದ್ದೀರಾ, ಇನ್ಮೇಲೆ ಟೀಕೆ ಮಾಡಬಾರ್ದು, ನೀವು ಏನಿದ್ರು ನೀವೇನೋ ಆ ಥರ ಮತ್ತೆ ಮಾಡ್ತಾರೆ, ನೀವು 50 ಕೋಟಿ ರೂಪಾಯಿ ನಿಮ್ಮ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಬೇಕಾಯ್ತು, ಹುಷಾರ್ ಅಂತ ಹೇಳಿದ್ದಾರೆ. ನಾವು ಆಯ್ತಪ್ಪ ಅದೇನು ನೋಡೋಣ, ಹಾಕೋತೆಗೆ ಅಲ್ಲಿ ಯಾರು ಅಡಗಿಸೋಕ್ಕಾಗುತ್ತೆ ರೀ ನಮಗೆ? ನಮ್ಮ ಧ್ವನಿ ಯಾರು ಈಗೆಲ್ಲ ಈಗ ಬಂದಿದ್ದಾನೆ ಪಾಪ. ಈಗ ನಾವೇನು ಅಂದಿದ್ದೀವಿ ಅವನಿಗೆ, ನೋಡಪ್ಪ ನೀನು ರಿಯಲ್ ಎಸ್ಟೇಟ್ ಗಿರಾಕಿ, ನೀನು ಆಯಿತಾ, ನೀನು ಮಂತ್ರಿ ಥರ ಬಿಹೇವ್ ಮಾಡು, ಡೋಂಟ್ ಬಿಹೇವ್ ಲೈಕ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿ. ಅದು ಅಟ್ರ್ಯಾಕ್ಟ್ ಆಗುತ್ತಾ? ಮಾನನಷ್ಟ ಮೊಕದ್ದಮೆನೇ ಅದು ನಾವು. ಹಾಗಾಗಿ ಸುಮ್ಮನೆ ಅವೆಲ್ಲ ಹೆದರಿಸು ಯಾರು ಹೆದರ್ಕೋತಾರೆ ಇವ್ರಿಗೆ? ನಾನು 50 ವರ್ಷದಿಂದ ಇದ್ದೀನಿ ಪಾಲಿಟಿಕ್ಸಲ್ಲಿ, ಇವಾಗೆಲ್ಲ ಈಗ ಬಂದ ಪಾಪ ಹಾಂ ಆಗಲ್ಲ. ನೀವು ಫೈಲ್ ಇಟ್ಕೊಂಡು ಹೋಗಿದ್ರಂತಲ್ಲ ಮೂಡ ವಿಚಾರದಲ್ಲಿ? ನಾನು ಫೈಲ್ ಹಿಡ್ಕೊ